ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು, ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ನಯವಾಗಿ ಗದರೋದು ನಮ್ಮ ಬೆಳೆಸಲು, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೂ ಆಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ವನ್ನು ತೊಲಗಿಸಿ ಜ್ಞಾನದ ದೀಪವನ್ನು ಬೆಳಗಿಸಿದ ನಮ್ಮೆಲ್ಲರ ಗುರು ವೃಂದದಕ್ಕೂ ಗುರು ವಂದನ ಹಾಗೂ ಶಾಲಾ ಅವಧಿಯಲ್ಲಿ ಕಳೆದ ಸಿಹಿ ಕಹಿ ನೆನಪುಗಳನ್ನು ಮೆಲುಕು ಹಾಕಲು ಸ್ನೇಹ ಸಮ್ಮಿಲನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗುರು ವೃಂದಕ್ಕೂ ಗಣ್ಯರಿಗೂ ಸರ್ವರಿಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ 2015-16ನೇ ಸಾಲಿಯ ವಿದ್ಯಾರ್ಥಿಗಳಿಗೂ ಹಾಗೆ ಇಲ್ಲಿ ನೆರೆದಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಕಳಿಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದಾಂಬೆಯನ್ನು ನೆನೆಯುತ್ತಾ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ 9ನೇ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಯಮುನಾರವರು, ಹಳೆಯ ವಿದ್ಯಾರ್ಥಿನ. ಶ್ರೀಯುತ ಜೈರಾಮ್ ಸರ್ ಅವರು ಮುಖ್ಯ ಶಿಕ್ಷಕರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಇವರಿಗೆ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಕೆಂಗನಸ್ವಾಮಿ ಸರ್ ಅವರು ಕನ್ನಡ ಶಿಕ್ಷಕರು 2015-16ನೇ ಸಾಲು. ಇವರಿಗೂ ಸಹ ಶಾಲೆಯ ಪರವಾಗಿ ಹಾಗೂ 2015-16ನೇ ಸಾಲಿನ SLC ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇವೆ.
ಭಾಗ್ಯಮ್ಮ ಮೇಡಮ್ ರವರು ಹಿಂದಿ ಶಿಕ್ಷಕರು 2015-16ನೇ ಸಾಲು. ಇವರಿಗೂ ಸಹ ಶಾಲೆಯ ಪರವಾಗಿ ಹಾಗೂ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಪ್ರಭುಲಿಂಗ್ ಸ್ವಾಮಿ ಸರ್ ಅವರು ವಿಜ್ಞಾನ ಶಿಕ್ಷಕರು. ಇವರಿಗೂ ಸಹ 2015-16ನೇ ಸಾಲಿನ ಹಾಗೂ ಶಾಲೆಯ ಪರವಾಗಿ ಆತ್ಮೀಯ ಶುಭ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಮಾರುತಿ ಸರ್ ಅವರು ಸಮಾಜ ವಿಜ್ಞಾನ ಶಿಕ್ಷಕರು 2015-16ನೇ ಸಾಲು. ಇವರಿಗೂ ಸಹ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಪರವಾಗಿ ಪೂರಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ನೂರಜ್ಜ ಮೇಡಮ್ ರವರು ಗಣಿತ ಶಿಕ್ಷಕರು 2015-16ನೇ ಸಾಲು. ಇವರಿಗೂ ಸಹ ಶಾಲೆಯ ಪರವಾಗಿ ಹಾಗೂ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಶಿವಲತಾ ಮೇಡಮ್ ರವರು ಇಂಗ್ಲಿಷ್ ಶಿಕ್ಷಕರು 2015-16ನೇ ಸಾಲು. ಇವರಿಗೂ ಸಹ ಶಾಲೆಯ ಪರವಾಗಿ ಹಾಗೂ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶಾಲೆಯಲ್ಲಿ ಇರುವಂತಹ ಶಾಲೆಯ ಶಿಕ್ಷಕರಾದಂತಹ ಜಗದೀಶ್ ಸರ್ ಅವರು ಅವರಿಗೂ ಸಹ ಹಳೆಯ ವಿದ್ಯಾರ್ಥಿಗಳಿಗೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಪುರುಷೋತ್ತಮ್ ಸರ್ ಅವರು ಇವರಿಗೂ ಸಹ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶೀಲಾ ಮೇಡಮ್ ಅವರು ಇಂಗ್ಲಿಷ್ ಶಿಕ್ಷಕಿಯರು. ಇವರಿಗೂ ಸಹ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ರಮಿತಾ ಮೇಡಮ್ ರವರು ಇವರಿಗೂ ಸಹ ಶಾಲೆಯ ಪರವಾಗಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶೀಲಾ ಮ್ಯಾಮ್ ರವರು ಇವರಿಗೂ ಸಹ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಯುತ ಮುದ್ದೇಗೌಡರವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದು ಅವರಿಗೂ ಸಹ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಶಾಲೆಯ ವಿಭಾಗದಲ್ಲಿ ಪದವಿ ಪೂರ್ವ ಕಾಲೇಜು ಸಹ ಆಯೋಜಿಸಲಾಗಿದೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ನಂದೀಶ್ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಅನಿಲ್ ಕುಮಾರ್ ಸರ್ ಅವರಿಗೂ ಸಹ ಶಾಲೆಯ ಪರವಾಗಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಉಮೇಶ್ ಸರ್ ಅವರಿಗೂ ಸಹ ಶಾಲೆಯ ಪರವಾಗಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಂಜನ್ ಸ್ವಾಮಿ ಸರ್ ಅವರಿಗೂ ಸಹ ಶಾಲೆಯ ಪರವಾಗಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಚನ್ನಜಮ್ಮ ಮೇಡಮ್ ರವರಿಗೂ ಸಹ ಶಾಲೆಯ ಪರವಾಗಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಗಿರೀಶ್ ಸರ್ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ದೊಡ್ಡಮುಳಗೂಡು ಪ್ರೌಢಶಾಲೆ ಶಿಕ್ಷಕರಾದ ಪ್ರದೀಪ್ ಸರ್ ಅವರಿಗೂ ಸಹ ಈ ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಸಹಾಯಕರಾದ ಸೌಭಾಗ್ಯಮ್ಮ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಾವು 3 ವರ್ಷ ಈ ಶಾಲೆಯಲ್ಲಿ ಅಚ್ಚುಕಟ್ಟಾದ ಆಹಾರವನ್ನು ಸೇವಿಸಿ ಹಾಗೆ ಯಾರೊಬ್ಬರಿಗೂ ಊಟ ಮಾಡಿ ಯಾರಿಗೂ ತೊಂದರೆ ಆಗಲಿಲ್ಲ. ಅಂತ ರುಚಿಯಾದ ಊಟವನ್ನು ಬಡಿಸಿದಂತಹ ಸೌಭಾಗ್ಯ ಆಂಟಿ, ರತ್ನ ಆಂಟಿ ಹಾಗೂ ಅಶ್ವಿನಿ ಆಂಟಿ ಅವರಿಗೂ ಸಹ ಈ ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಶಾಲೆಯ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿಗಳು ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಹಾಗೆ ವಿನುತಾ ಮ್ಯಾಮ್ ರವರು ಕ್ಷಮಿಸಬೇಕು. ವಿನುತಾ ಮ್ಯಾಮ್ ರವರಿಗೂ ಸಹ ಈ ಶಾಲೆಯ ಪರವಾಗಿ ಹಾಗೂ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕಾಲೇಜಿನ ಉಪನ್ಯಾಸಕರಾದಂತಹ ಪವಿತ್ರ ಮ್ಯಾಮ್ ರವರಿಗೂ ಸಹ ಈ ಶಾಲೆಯ ಕಾರ್ಯಕ್ರಮಕ್ಕೆ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಊರಿನ ಯಜಮಾನರಾದಂತಹ ಸಿದ್ದರಿಗೌಡರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಶಾಲೆಯ ಪರವಾಗಿ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನು ಕೋರಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಡಾಟಾ ಕೂಡ ಒಂದಲ್ಲ ಒಂದಿನ ಖಾಲಿ ಆಗುತ್ತದೆ. ಹಾಗಾಗಿ ಅದನ್ನು ನಾವು ಆಗಾಗ ರೀಚಾರ್ಜ್ ಮಾಡಿಸ್ತಿರ್ಬೇಕು. ನೀವು ಒಂದೊಮ್ಮೆ ಆನಂದಿಸಿದ ಕ್ಷಣಗಳು ಹಾಗೆ ಹಾಳಾಗುವುದು. ಅವುಗಳನ್ನು ಕೂಡ ಛಾಯಾಗ್ರಹಿಸಿ ಆಗಾಗ ನೋಡುತ್ತಿರಬೇಕೆಂದು ಗೋಪಾಲಕೃಷ್ಣ ಅಡಿಗರವರು ಈ ಮೂಲಕ ನಮಗೆ ಸಂದೇಶವನ್ನು ನೀಡಿದ್ದಾರೆ. ನಾವು ಎಷ್ಟೇ ಮುಂದುವರೆದಿರ್ಬೋದು, ಇವತ್ತಿನ ಜನರೇಷನ್ ಎಷ್ಟೇ ಮುಂದುವರೆದಿರ್ಬೋದು, ಆದರೆ ನಮ್ಮ ಬಾಲ್ಯದ ದಿನಗಳನ್ನ ನಾವು ಮತ್ತೆ ನೋಡೋದಿಕ್ಕೆ ಆಗಲ್ಲ, ಅದನ್ನ ನಾವು ಮತ್ತೆ ಅನುಭವಿಸಲಿಕ್ಕೆ ಆಗಲ್ಲ. ಆ ನೆನಪುಗಳನ್ನು ನಾವು ಮಾತ್ರ ನೆನಪು ಮಾಡ್ಕೋತಾ ಇರ್ಬೋದು. ಆ ಒಂದು ನೆನಪನ್ನ ಮತ್ತೆ ನಾವು ರೀಕಾಲ್ ಮಾಡೋದಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದು. ಇದು ಒಂದು ರೀತಿ ನಮ್ಮ ಬಾಲ್ಯದ ಸವಿ ನೆನಪುಗಳನ್ನ ಸವಿಯಲು ಒಂದು ಅವಕಾಶ. ಯಾವುದೇ ಸಾಧನೆಯ ಹಿಂದೆ ಶ್ರಮ, ನಗು, ನೋವು, ಶ್ರದ್ಧೆ, ಅವಮಾನ, ಅಪಮಾನ ಎಲ್ಲವೂ ಇದ್ದೇ ಇರುತ್ತದೆ. ನಾವೆಲ್ಲರೂ ಎಲ್ಲಿಂದಲೂ ಬಂದು ಈ ಒಂದು ಶಾಲೆಗೆ ಸೇರಿ ಪರಿಚಯದಿಂದ ಪ್ರಾಣ ಸ್ನೇಹಿತರಾದಂತಹ ಶಾಲಾ ಅವಧಿಯಲ್ಲಿ ಕೆಲವು ನಿದರ್ಶನಗಳಿವೆ, ಸಾಕ್ಷಿಯಾದಂತಹೂ ಇದೆ. ಆ ದಿನಗಳು ಹಲವು ಸಿಹಿ ಕಹಿ ನೆನಪುಗಳನ್ನು ಮೆಲುಕು ಹಾಕಲು ಒಂದು ಸಲ ನಮ್ಮನ್ನು ನಾವೇ ನಮ್ಮ ಬಾಲ್ಯ ಜೀವನವನ್ನು ನೋಡಿ ಬರಲು ಅವಕಾಶ ಮಾಡಿಕೊಟ್ಟಿದೆ ಈ ಕಾರ್ಯಕ್ರಮ. ಹೀಗೆ ಎಷ್ಟು ಮಾತನಾಡಬೇಕೆಂಬುದನ್ನು ಆತನೇ ನಿರ್ಧರಿಸುತ್ತಾನೆ. ಅವನನ್ನು ಕ್ಯಾಪ್ಟನ್ ಆಫ್ ದಿ ಶಿಪ್ ಎನ್ನುತ್ತಾರೆ. ಆದರೆ ನಮ್ಮೆಲ್ಲರ ನಿಜ ಜೀವನದಲ್ಲಿಯೂ ಸಹ ಕ್ಯಾಪ್ಟನ್ ಆಫ್ ದಿ ಶಿಪ್ ಎಂದರೆ ಅದು ನಮ್ಮ ಶಿಕ್ಷಕರು ಅಂತ ಹೇಳ್ಬೋದು. ನಮ್ಮ ಶಿಕ್ಷಕರುಗಳು ಮಾತ್ರ ನಮ್ಮನ್ನು ಮುಂದಿನ ಭವಿಷ್ಯದ ಜೀವನವನ್ನು ರೂಪಿಸಿಕೊಳ್ಳಲು ಅಗತ್ಯವಾದ ಶಿಕ್ಷಣವೆಂಬ ದಾರಿದೀಪವನ್ನು ತೋರಿಸಿದ ಮಾರ್ಗದರ್ಶಕರು. ಅವರು ಈ ದಿನ ಈ ನಮ್ಮ ಗುರುವೃಂದಕ್ಕೆ ಗುರುವಂದನೆಗಳನ್ನು ಸಲ್ಲಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಪ್ರಾಥಮಿಕ ನುಡಿಯನ್ನು ನುಡಿಯಲು ಬರುತ್ತಿದ್ದಾರೆ ಮಧುಶ್ರೀ ಅವರು. ಅದಕ್ಕೆ ನಾವು ಅದೃಷ್ಟ ಬಂದ್ರೆ ಯಾಕೆ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ನೆಚ್ಚಿನ ಗುರುವೃಂದದವರಿಗೆ, ನನ್ನ ಸಹಪಾಠಿಗಳಿಗೆ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ನೆರೆದಿರುವಂತಹ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರಿಗೆ ಸ್ವಾಗತವನ್ನು ಕೋರುತ್ತಾ ಈ ನನ್ನ ಮಾತುಗಳನ್ನು ಮುಂದುವರಿಸುತ್ತಿದ್ದೇನೆ. ಈ ವರ್ಷ ನೆರವೇರುತ್ತಿದೆ. ಇದರಿಂದ ತುಂಬ ಖುಷಿಯಾಗುತ್ತಿದೆ. ಭಾಷಣ ಮಾಡೋಕ್ಕೆ ನಾನೇನು ಪ್ರಿಪೇರ್ ಆಗಿರಲಿಲ್ಲ, ಸಾರಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ನೆರೆದಿರುವಂತಹ ನನ್ನ ಅಚ್ಚುಮೆಚ್ಚಿನ ಶಿಕ್ಷಕ ವೃಂದದವರು ಹಾಗೂ ಕಾಲೇಜಿನ ಶಿಕ್ಷಕ ವೃಂದದವರು ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಸುಮಾರು ಒಂದು ವರ್ಷದಿಂದನೂ ಅರೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಮಾತಾಡ್ತಿದ್ದೋ, ಆದರೂ ಕಾಲ ಈಗ ಕೂಡಿ ಬಂದೈತೆ. ನಾವು ಓದ್ತಿದ್ದಾಗ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಅಂತಂದರೆ, ಈಗ ನಾವು ಒಂದು ಸ್ಥಾನದಲ್ಲಿದ್ದೀವಿ ಅಂತಂದ್ರೆ ನಮ್ಮ ಶಿಕ್ಷಕರೇ ಕಾರಣ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಏನು ಕಾರ್ಯಕ್ರಮ ನಡೀತಿದೆ, ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹರ ಸಮ್ಮಿಲನ, ಈ ಕಾರ್ಯಕ್ರಮ ನಡೆಯೋಕ್ಕೆ ನಮ್ಮ ಗೆಳೆಯರಾದ ಸುಮಾರು ನಮ್ಮ ಸ್ನೇಹಿತರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ನೆಚ್ಚಿನ ಗುರುಗಳು, ನಮ್ಮ 10 ವರ್ಷಗಳಾಗಲ್ಲ, ಇನ್ನೂ 20 ವರ್ಷ ಆದರೂ ನಮ್ಮನ್ನು ಮರೆಯಲ್ಲ ಅನ್ಸುತ್ತೆ ಅವರು. ಯಾಕೆಂದರೆ ನಾವು ಮಾಡಿರುವಂಥ ಒಂದೇ ಒಂದು ಫೋನ್ಗೆ ನಮಗಿಂತ ಜಾಸ್ತಿ ಖುಷಿ ಪಟ್ಟು ಅವರು ಈ ಕರೆದಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಏಕೆ ಅಂತಂದರೆ ಅಲ್ಲಿ ನಾವು ಯಾವುದೇ ಹಣ ಅಂತಸ್ತುನ ನೋಡಿ ನಾವು ಫ್ರೆಂಡ್ಶಿಪ್ಪನ್ನು ಮಾಡೋದಿಲ್ಲ, ಮತ್ತು ಯಾವುದೇ ಒಂದು ಐಶ್ವರ್ಯಗಳನ್ನು ನೋಡಿ ನಾನು ಫ್ರೆಂಡ್ಶಿಪ್ಪನ್ನು ಮಾಡೋದಿಲ್ಲ, ಮತ್ತು ಇವನು ಚೆನ್ನಾಗಿಲ್ಲ, ಇವ್ನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ನಾವು ಫ್ರೆಂಡ್ಶಿಪ್ಪನ್ನು ಮಾಡೋದಿಲ್ಲ. ಆದರೆ ನಾವು ಏನು ನೋಡಿ ಫ್ರೆಂಡ್ಶಿಪ್ಪನ್ನು ಮಾಡ್ಕೊಂಡಿರ್ತೀವಿ ಅಂತಂದರೆ
ನಮ್ಮ ಮನಸ್ಸನ್ನು ಅವರ ಮನಸ್ಸನ್ನು ನೋಡಿ ಪ್ರಿನ್ಸಿಪಾಲ್ನ ಮಾಡ್ಕೊಂಡಿರ್ತೀವಿ. ಅದೇ ಥರ ನಮ್ಮ ಬಾಲ್ಯ ಜೀವನದಲ್ಲಿ ಇರುವಂಥ ಶಿಕ್ಷಕರು ನಮಗೆ ನಮ್ಮ ಈ ಒಂದು ಪೊಸಿಷನ್ಗೆ ಏನೋ ಒಂದು ನಾವು ಈ ಪೊಸಿಷನ್ಗೆ ಬಂದಿದ್ದೀವಿ ಅಂತಂದರೆ ಅವರು ಮುಖ್ಯ ಕಾರಣ ಆಗಿರ್ತಾರೆ. ಏನು ಅಂತಂದರೆ ನಮ್ಮ ಈ ಕಾಲೇಜ್ ಲೈಫಲ್ಲಿ ಅನೇಕ ಶಿಕ್ಷಕರು ಮತ್ತು ಅನೇಕ ಗೆಳೆಯರು ಗೆಳತಿಯರು ನಾವು ಮಾಡ್ಕೊಳ್ತೀವಿ, ಅಂದರೆ ಫ್ರೆಂಡ್ಶಿಪ್ನ ನಾವು ಮಾಡ್ಕೊಳ್ತೀವಿ. ಆದರೆ ಅವೆಲ್ಲ ನಮ್ಮ ತಲೆಯಲ್ಲಿ ಉಳಿದಿರುವಂಥ ನಿಮಿತ್ತ ಏನು ಅಂದರೆ ವ್ಯಕ್ತಿಗಳು ಮಾತ್ರ ಆಗಿರ್ತಾರೆ. ಆದರೆ ನಮ್ಮ ಬಾಲ್ಯ ಜೀವನದಲ್ಲಿ ಕಳೆದಂಥ ಶಿಕ್ಷಕರಲ್ಲಿ ಇರ್ತಾರಲ್ಲ, ಅವರು ನಮ್ಮ ಹೃದಯದಲ್ಲಿ ಅಚ್ಚಾಗಿರ್ಕೊಂಡಿರ್ತಾರೆ. ಇವರು ಹೇಳ್ತಾರೆ, ಪುನೀತ್ ರಾಜ್ಕುಮಾರ್, ನಾವು ಕೆಲವೊಂದು ಸರಿ ನಾನು ಹೇಳ್ತೀನಲ್ಲ, ತುಂಬ ಇಷ್ಟಪಟ್ಟವ್ರನ್ನ ಮೆಚ್ಕೊಂಡವ್ರನ್ನ ನಾನು ಹೃದಯದಲ್ಲಿ ಇಟ್ಟಿರ್ತೀನಿ ಅಂತ. ಅದೇ ರೀತಿ ನಮ್ಮ ಶಿಕ್ಷಕರನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜಿಸಲೇಬೇಕು. ಈ ಶಾಲೆಯಲ್ಲಿ ಕಳೆದಂಥ ನೆನಪುಗಳನ್ನ ನಾನು ಮೆಲುಕಾಕಬೇಕು ಅಂತಂದರೆ, ಮೊದಲಿಗೆ ನಾನು 8ನೇ ತರಗತಿಯಲ್ಲಿ ಬಂದಾಗ ನನ್ನ ಅಡ್ಮಿಷನ್ ಮಾಡ್ಕೊಂಡವರು ನಮ್ಮ ಅಬ್ಜಾ ಮ್ಯಾಮು. ಅವರು ಅಡ್ಮಿಷನ್ ಮಾಡ್ಕೊಂಡ್ರು. ಅಲ್ಲಿ ಬಂದಾಗ ನಮ್ಮ ಅಮ್ಮ ಬಂದು ಅಳ್ತಾಯಿದ್ರು. ಅಂದರೆ ಇದೇ ಊರಾದರೂ ಕೂಡ ಅಲ್ಲಿಂದ ಇಲ್ಲಿ ಗಂಟ ಬರ್ತಾನಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಅಳ್ತಾಯಿದ್ರು ಅವರು. ಅಲ್ಲಿ ಇವರು ಮ್ಯಾಮು ಸಮಾಧಾನ ಮಾಡಿ, ನನ್ನ ಜೊತೆಲಿ ಉಮೇಶನು ಕೂಡ ಬಂದಿದ್ದ, ಅವನು ಜೊತೆಲಿದ್ದು ಇಬ್ಬರು ಸಮಾಧಾನ ಮಾಡ್ಕೊಂಡು ಅಲ್ಲಿಂದ ಸಾಗ್ತಾ ಹೋದು. ಅಲ್ಲಿ ಏನು ಅಂತಂದರೆ, ನಮಗೆ ಮೊದಲಾಗಿ ಇಂಗ್ಲೀಷ್ ಗೊತ್ತಿರಲಿಲ್ಲ. ಇಂಗ್ಲೀಷು ಇವಾಗಲೂ ಅಷ್ಟೇ ಎಲ್ಲೋ ಅಲ್ಪ ಸ್ವಲ್ಪ ಅಂತ ಕಾಣ್ಬೋದು. ಇಲ್ಲಿ ಇಂಗ್ಲೀಷು ಸಿಕ್ಕಾಪಟ್ಟೆ ಮಾತಾಡ್ತಾರಂತೆ, ಇಂಗ್ಲೀಷ್ ಮ್ಯಾಮು ಹೊಡಿತಾರಂತೆ, ಇಂಗ್ಲೀಷ್ ಮ್ಯಾಮು ಅದು ಇದು ಪ್ರಶ್ನೆಗಳನ್ನ ಕೇಳ್ತಾರಂತೆ ಅಂತ ನಮಗೆ ಅಲ್ಲೇ ಭಯ ಬಿಡಿಸ್ಬಿಟ್ಟಿದ್ರು. ಎಲ್ಲಿ ನಾವು 7th ಇದ್ದಾಗಲೇ. ಇಲ್ಲಿ ನಾವು 8ಗೆ ಬಂದಂಥ ಸಂದರ್ಭದಲ್ಲಿ ಕೆಲವರಿಗೆ ಇನ್ನೂ ಅನೇಕ ಟೀಚರ್ಸ್ಗಳು ನಮಗೆ ಇಷ್ಟ ಆಗಿದ್ದಾರೆ. ಏನಂದ್ರೆ ಪ್ರಿಂಟ್ನ ಮಾಡಿ ನೋಟ್ಸನ್ನು ತಂದುಕೊಂಡು ನಮಗೆ ಕೊಟ್ಟಿದ್ರು. ಅದು ಇನ್ನೂ ನಮ್ಮ ಹತ್ರ ಇದೆ ಸರ್, ಅದನ್ನ ಇನ್ನೂ ಹಂಗೆ ಇಟ್ಕೊಂಡಿದ್ದೀವಿ. ಅದನ್ನ ಅನ್ಸುತ್ತೆ ನಾನು ಸ್ಕೂಲಲ್ಲಿ ನೀವೇನು ಮಾಡ್ತೀರಾ, ನೆಕ್ಸ್ಟು ನೀವೇನು ಇರ್ತೀರಾ ಅದೇ. ಅರ್ಥ ಆಯ್ತಾ? ಏನಕ್ಕೆ ಅಂತಂದರೆ, ಇವಾಗ ಪ್ರೆಸೆಂಟ್ ಸಿಚುವೇಶನ್ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಅಂದರೆ ಕಂಪ್ನಿಗಳಿಗೆ ಹೋಗಿ, ಇಲ್ಲ ನೀವು ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಳಿ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ, ಎಲ್ಲದಕ್ಕೂ ಬೇಸ್ಮೆಂಟ್ ಬಂದು 8th 9th 10th ಏನಿರುತ್ತೆ ಅದೇ. ಅದಕ್ಕೋಸ್ಕರ ನೀವು ಇಲ್ಲೇನು ಕಲಿತೀರಾ ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗೇ ಇದೆ. ನಾವು ಕೆಲವೊಂದು ಇಲ್ಲಿ ನಾವು ಏನು ಮಿಸ್ ಮಾಡಿದ್ದೀವಲ್ಲ, ಕಲಿದೇನೆ ಸ್ಕಿಪ್ ಮಾಡಿಬಿಟ್ಟಿದ್ದೀವಿ ನೋಡಿ, ಅದು ಇವಾಗ ಲ್ಯಾಗ್ ಹೊಡಿದೈತೆ ನಮಗೆ. ನನ್ನಂತೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಸಹ ನಿಮ್ಮ ಯಶಸ್ಸನ್ನು ಕಂಡು ಸಂತೋಷಪಟ್ಟಿದ್ದಾರೆ. ಮಕ್ಕಳ, ನೀವು ನಮ್ಮನ್ನು ನೋಡಿ ಕಲ್ತಿರೋದಲ್ಲ, ಶಿಕ್ಷಕರು ನಾವು ಪರಸ್ಪರ ಒಬ್ಬರನ್ನೊಬ್ಬರು ನೋಡಿ ಕಲ್ತಿದ್ದೀವಿ ಮಕ್ಕಳ. ಇಲ್ಲಿ ಶಿಕ್ಷಕರು ಯಾರೂ ಸಹ ಇದಲ್ಲ, ಒಬ್ಬರನ್ನು ನೋಡಿ ಒಬ್ಬರು ಕಲ್ತಿರ್ತಕ್ಕಂಥವ್ರು, ಒಂದು ಕುಟುಂಬದಂತೆ ಕೆಲಸ ಮಾಡಿರ್ತಕ್ಕಂಥವ್ರು, ಎಲ್ಲ ಮಕ್ಕಳನ್ನ ಪ್ರೀತಿಯಿಂದ ನೋಡಿರ್ತಕ್ಕಂಥದ್ದು. ಆ ಮೇಟಿ ಆಗಿತ್ತು ನಮ್ಮ ಮುಖ್ಯ ಶಿಕ್ಷಕರು ನಮ್ಮನ್ನೆಲ್ಲ ಆ ರೀತಿಯಾಗಿ ಸರಿದೂಗಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ನಿಜಕ್ಕೂ ಆ ದಿನಗಳು ಮತ್ತೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನೆಲ್ಲ ನೆನಪು ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ನಿಮ್ಮ ಯಶಸ್ಸು ಹೀಗೇ ಬೆಳೀತಾ ಇರಲಿ, ಅದನ್ನು ಕಣ್ತುಂಬಿಕೊಳ್ಳುವಂಥ ಅವಕಾಶಗಳು ನಮಗೆ ಸಿಗ್ತಾ ಇರಲಿ. ಎಲ್ಲರೂ ಕೂಡ ಈ ಗುರುವಂದನಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಎಲ್ಲ ಹಿರಿಯ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ಕಾರ್ಯನಿರ್ವಹಿಸುತ್ತಿದ್ದ ಶ್ರೀಯುತ ಕೆಂಡಗಣ್ಣ ಸ್ವಾಮಿ ಸರ್ ಅವರು ನಮ್ಮ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ 2015ನೇ ಸಾಲಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಇವಾಗ ಅವರು ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ. ಚಪ್ಪಾಳೆ ಹೇಗೆ ಹೊಡಿಬೇಕು? ನಮ್ಮ ಮಾತಾಡೋದಕ್ಕಿಂತ ಜೋರಾಗಿರ್ಬೇಕು. ಓಕೆನಾ? ಸ್ಟಾರ್ಟ್. गुरु साक्षात् परब्रह्मा तस्मै श्री गुरवे नमः. हिस्टरी ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು,
ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ. ಮೊದಲು ಕಲಿತು ಮಾತೃಭಾಷೆಯಲ್ಲಿ ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ. ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ, ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ, ನಮ್ಮನ್ನು ಕಾಯೋ ಯೋಧನೆ ಗ್ರೇಟು, ಮಲಗೋಕ್ಕೆ ಮುಂಚೆ ಹೊಡೆಯೋ ಸೆಲ್ಯೂಟು. ಭಯ ನಯ ವಿನಯದ ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ, ಅಡುಕನ್ನೊದ್ದರೆ, ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ, ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ, ಈ ದೇಶಕ್ಕೆ ತೊಡೆ ತಟ್ಟಿ ನೀವೆದ್ದರೆ. We miss all the fun, we miss all the joy, we miss you. We miss all the fun, we miss all the joy, we miss you. We miss all the fun, we miss all the joy, we miss you. ಇವತ್ತು ನಾವು ಪೈಥಾಗರಸ್ ಪ್ರಮೇಯದ ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ? ಇದ್ದೀರಾ? ಓದಿದೆಯಲ್ಲ
Enjoying your life. Can anybody speak about yourself? One word or 2 words? Yes, any boys or girls? ನಾನಿರೋದು ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಇಂಗ್ಲಿಷ್ ಇಸ್ ಮಸ್ಟ್. ಯಾರು ಮ್ಯಾಚ್ ಆಗುತ್ತೆ ನೋಡ್ರು. ಅಟ್ಲೀಸ್ಟ್ ಮಹೇಂದ್ರನ್ ಪತ್ತಿ ಹಚ್ಬಿಟ್ರು, ಸಿದ್ದರಾಮನ್ ಪತ್ತಿ ಹಚ್ಬಿಟ್ರು, ಇನ್ನೇನು ಹುಡುಕ್ತಾ ಇದ್ರೆ ಮ್ಯಾಚ್ ಆಗ್ತಾ ಇಲ್ಲ. ಕೀರ್ತನ ಒಂದು ಚಂದ ಸ್ಟೇಟ್ಮೆಂಟ್ ಚೆನ್ನಾಗಿ ಹೇಳಿದ್ರು. ಮಂಗಳಗೌರಿ ಇವತ್ತು ಕೂಡ ಸೇಮ್ ಅದೇ ಇನ್ನೋಸೆಂಟ್ ಫೇಸ್ ಗುರ್ತು ಮಾಡ್ಬೋದು. ಉಳಿದಂತೆ ಎಲ್ಲ ಸ್ವಲ್ಪ ಡಬ್ಬಲ್ಲು 1.5 ಪಟ್ಟು ಖಂಡಿತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಚಂದ್ರನ್ ನಾನು ಇದು ಮಾಡ್ಬೇಕಾದ್ರೆ ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್. ನಾನು ಸಿಟಿ ಬರೆದು ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡುವಾಗ ನಾನು ವಿಜ್ಞಾನದಲ್ಲಿ ಏನೆಲ್ಲ ಕಲ್ತಿದ್ದೆ ಅದೆಲ್ಲ ಪ್ರಶ್ನೆಗಳನ್ನ ನಾವಿಲ್ಲಿ ಕ್ವಿಜ್ ಮಾಡಿ ಕೇಳಬೇಕಾದ್ರೆ ಅವ್ನು ಪಟ ಅಂತ ಹೇಳೋನು ಅದ್ಭುತ ವಿದ್ಯಾರ್ಥಿ. ಬಟ್ ಆಗಿನ ಬುಕ್ಕು ನಾನು ಕಂಪೇರ್ ಮಾಡಿದಾಗ ಚಂದನ್ ಮ್ಯಾಚ್ ಆಗ್ತಾ ಇದೆ, ಮ್ಯಾಚ್ ಆಗ್ತಾ ಇದೆ, ಇಲ್ಲಪ್ಪ ಅಂದರೆ ಸ್ವಲ್ಪ ಲೋವರ್ ಜಾ ಸ್ವಲ್ಪ ಅಗಲ ಆಗಿದೆ. ಅದನ್ನ ಹೊರತುಪಡಿಸಿದ್ರೆ ಇವ್ನು ಚಂದನ್ ಕರೆಕ್ಟ್. ಅವನು ಹೇಳಿದೆ, ಸರ್ 15ನೇ ನಂಬರ್ ನೋಡಿ ಸರ್ ನಾನು. ಈಗ ಅವ್ರ ತಂದೆ ಒಂದ್ಸರಿ ನನಗೆ ಕರಳಿಕೊಪ್ಪಲ್ಲಿ ಅಂದಿವೇ ಬರಬೇಕಾದ್ರೆ ತಂದೆ ಜೊತೆ ಸರಿಸುಮಾರು ಒಂದು 3/4 ಗಂಟೆ ಮಾತನಾಡಿದ್ದೆ. ಪಾಪ ಅವನು ಎಷ್ಟು ಕಷ್ಟಪಟ್ಟ ಇಂಜಿನಿಯರಿಂಗ್ ಮುಗಿಸ್ಬೇಕಾದ್ರೆ ಒಂದು ಥರ ಫಿಲಮ್ ಸ್ಟೋರಿ ಥರನೇ ಹೇಳಿದ್ರು, ಚೆನ್ನಾಗಿತ್ತು. ನಾನು ಕೇಳಿದೆ. ಹಾಗಾಗಿ ಕೆಲವರಂತೂ ನಾನು ಮಾಡೋಕ್ಕೆ ಆಗ್ತಾ ಇಲ್ಲ. ವಾಟ್ ಅಬೌಟ್ ಆಫ್ಟರ್ 40 ಅಂತೀವಿ. 40 ಆದಮೇಲೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅಥವಾ ನಾವೇನು ಓದಿದ್ದೀವಿ ಅನ್ನೋದಕ್ಕೆ ಮ್ಯಾಚಿಂಗ್ ಆಗಬೇಕು. ನಾವು ಎಷ್ಟೇ ಓದಿದ್ರೂ ಎಷ್ಟೋ ಬಾರಿ ನಾವು ಯಾವುದೋ ತರಕಾರಿ ಮಾರೋದು ನಾವು ಹೋಗಿರ್ತೀವಿ. ತರಕಾರಿ ಮಾರೋರು ಕೂಡ ಅಚ್ಚುಕಟ್ಟಾಗಿ ಒಂದು 4 ಸೈಟು 4 ಮನೆ ಎಲ್ಲ ಕಟ್ಟಿ ರೆಡಿ ಮಾಡಿರ್ತಾರೆ. ನಾವೆಲ್ಲ ದೊಡ್ಡ ಓದನ್ನು ಓದ್ಕೊಂಡು ಹೋಗಿ ಇನ್ನೇನು ಮಾಡಿರ್ತೀವಿ. ಅವರಲ್ಲಿ ನಾವು ಅರ್ಧನೂ ಕೂಡ ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರೋ ಪುಣ್ಯಾತ್ಮ ಹೇಳ್ದ, ಆಫ್ಟರ್ 40 ನೀವು ಎಷ್ಟೇ ಓದಿದ್ರು ದೆರ್ ಇಸ್ ನೋ ವ್ಯಾಲ್ಯೂ ಅಂತ. ಹಾಗೆ ಮುಂದುವರಿಸ್ತೀರ. ಆಫ್ಟರ್ 50 ಏನು ಈಗ ಸದ್ಯಕ್ಕೆ ನೀವೊಂದು ಒಳ್ಳೆಯ ಪೀಕಲ್ಲಿದ್ದೀರ, ಸಂಕ್ರಮಣ ಅಂತಲೇ ಹೇಳ್ಬೋದು. ಬ್ಯೂಟಿ 50ರ ನಂತರ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋದಾದರೆ ನಾವು ಕಾಣ್ತಕ್ಕಂಥ ಎಲ್ಲರೂ ಕೂಡ ಸುಂದರವಾಗಿ ಕಾಣ್ತಾರೆ. ಬಟ್ ನಾವು ಕಣ್ಣಿ ಮುಂದೆ ಅವ್ನು ನಿಂತ್ಕೊಂಡಾಗ ನಮಗೆ ಏನಪ್ಪ ನಾನು ಹಿಂಗಾಗ್ಬಿಟ್ಟಿದ್ದೀನಿ ನಾನು ಅನಿಸುತ್ತೆ. ಯಾಕಂದರೆ ಆಫ್ಟರ್ 50 ದೆರ್ ಇಸ್ ನೋ ವ್ಯಾಲ್ಯೂ ಫಾರ್ ಬ್ಯೂಟಿ. ವಾಟ್ ಅಬೌಟ್ 60? ಸ್ವೀಟ್. ಗೊತ್ತಾದ್ಮೇಲೆ ರಿಟೈರ್ಡು. ಜಿಲ್ಲಾಧಿಕಾರಿ ಕೂಡ ಜಸ್ಟ್ ಒಂದು ಸೈನ್ ಮಾಡ್ತಂದ್ರೆ ಅವನ ಒಂದು ಸೈನ್ಗೆ ಇಡೀ ಜಿಲ್ಲೆ ಬೆಚ್ತಾ ಇರ್ತಾರೆ. ದೊಡ್ಡ ಹುದ್ದೆನೋ ಸಣ್ಣ ಹುದ್ದೆನೋ ಆಫ್ಟರ್ 60 ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದಮೇಲೆ ನೀವು ಎಂಥ ದೊಡ್ಡ ಆಫೀಸರ್ ಆದರೂ ಕೂಡ ಸೆಕ್ಯೂರಿಟಿ ಗಾರ್ಡ್ ಕೂಡ ನಿಮಗೆ ಸಲ್ಯೂಟ್ ಹೊಡೆಯಲ್ಲ. ಆಫ್ಟರ್ 40 ದೆರ್ ಇಸ್ ನೋ ಎಜುಕೇಷನ್, ನಿಮ್ಗೆ ಎಜುಕೇಷನ್ ವ್ಯಾಲ್ಯೂ ಇಲ್ಲ. 50 ದೆರ್ ಇಸ್ ನೋ ಬ್ಯೂಟಿಗೆ ವ್ಯಾಲ್ಯೂ ಇಲ್ಲ. 60 ನೀವೇನು ಕೆಲಸ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಆಫ್ಟರ್ 70 ನಮ್ಮ ಕನಸೇ ಅಲ್ವಾ, ಒಂದು ಸುಂದರವಾದ ಮನೆ, ನಮ್ಮದೇ ಆದಂಥ ಸಂಸಾರ, ಮಕ್ಕಳು, ಮರಿ. ತಕ್ಕ ಹಾಗೆ ಮುಂದೆ ಬಹುಶಃ ಒಂದು ದೊಡ್ಡ ಮನೆ ಕಟ್ತೀವಿ. ಕಟ್ಟಿದ ಮೇಲೆ ಅನಿಸುತ್ತೆ, ಯಾಕಪ್ಪ ಈ ದೊಡ್ಡ ಮನೆ ಬೇಕಿತ್ತು ನಮಗೆ. ಈ ರೂಮಿಂದ ಆ ರೂಮ್ಗೆ ಹೋಗೋಕ್ಕಾಗಲ್ಲ, ಅಥವಾ ಮೇಲ್ಗಡೆಯಿಂದ ಕೆಳಗಡೆ ಇಳಿಯೋಕ್ಕಾಗಲ್ಲ ಆಫ್ಟರ್ 70. ಯಾಕೆ ಗೊತ್ತಿಲ್ಲ ಪಾಪ ನಿಮಗೆ, ಯಾಕಂದರೆ ನೀವು ಪೀಕಲ್ಲಿದ್ದೀರಿ. ಒಂದು ಅದ್ಭುತ ಸಂಕ್ರಮಣ, ಮಂಡಿ ನೋವು ಬಂದ್ಬಿಡ್ತಾರೆ. ಮಂಡಿ ನೋವು ಬಂದಮೇಲೆ ನೀವು ಎಂಥದೇ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ನನ್ನ ಕೆಳಗಡೆ ಬಿಟ್ಬಿಡಪ್ಪ, ನಾನು ಎಲ್ಲೋ ಕರಿಬೇಡಿ, ಯಾವ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲ್ಲ. ಹಂಗೂ ಹಿಂಗೂ ಮಾಡಿ ಒಂದು 10 years ಕಂಪ್ಲೀಟ್ ಮಾಡಿಬಿಟ್ಟು ಆಫ್ಟರ್ 80 ಎಲ್ಲವೂ ಇರ್ತದೆ. 80 ವರ್ಷ ಸಾಕಷ್ಟು ದುಡ್ದಿರ್ತೀವಿ, ಬ್ಯಾಂಕಲ್ಲಿ ಒಂದಷ್ಟು ದುಡ್ಡು ಚೆನ್ನಾಗೇ ಇರ್ತದೆ.
ಗಡ್ಡೆ ಮುಂದೆ ಕೂಡ ಎಲ್ಲ ಅಂಶಗಳಿರ್ತದೆ, ಆದರೂ ನಾವು ತಿನ್ನೋದಕ್ಕೆ ಏನು ಇರಲ್ಲ, ತಿನ್ನಕ್ಕಾಗಲ್ಲ. ಏನು ತಿನ್ಬೋದು, ಒಂದಷ್ಟು ಟ್ಯಾಬ್ಲೆಟ್ ತಿನ್ಬೋದು ಅಷ್ಟೇ, ಟ್ಯಾಬ್ಲೆಟೇ ಜೀವನ. ಹಾಗಾಗಿ ಆಫ್ಟರ್ 40, ಆಫ್ಟರ್ 50, ಆಫ್ಟರ್ 60, ಆಫ್ಟರ್ 70, ಆಫ್ಟರ್ 80 ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಎಷ್ಟು ಅರ್ಥ ಮಾಡ್ತೀನಿ ನಾನು ಕೇಳ್ಬಿಡ್ತೀನಿ ನಾನು. ಆಫ್ಟರ್ 50 ಬ್ಯೂಟಿಗೆ ಬೆಲೆ ಇಲ್ಲ. ಆಫ್ಟರ್ 60 ನಾವು ಮಾಡೋ ಕೆಲಸಕ್ಕೆ ಬೆಲೆ ಇರಲ್ಲ. ಆಫ್ಟರ್ 70 ನಾವು ಕಟ್ಟೋ ಮನೆಗೆ ಬೆಲೆ ಇರಲ್ಲ. ಆಫ್ಟರ್ 80 ಇನ್ನೂ ಓಡೋಕ್ಕೆ ಆಗಲ್ಲ. ಆಫ್ಟರ್ 40 ಹೇಗೆ ಅರ್ಥ ಮಾಡ್ಕೊಂಡ್ರೆ ಹೇಗೆ ಅರ್ಥ ಮಾಡಿ ವಿದ್ಯಾರ್ಥಿಗಳೇ, ನಾವಿನ್ನೂ ನೀವು ನಮಗೆ ವಿದ್ಯಾರ್ಥಿಗಳೇ. ಫಸ್ಟ್ ಪೀರಿಯಡ್ ಪಾಠ ಮಾಡೋಂಗೆ ಮೆಮೊರಿನ ರೀಕಾಲ್ ಮಾಡಿ ಆಯಿತು. ಕ್ಲಾಸ್ ಟೀಚರ್ ಆಗಿದ್ದ, ಫಸ್ಟ್ ಪೀರಿಯಡ್ ಬರ್ತಿದ್ದ. ಓಕೆ, ನಾನು ನನ್ನ 22 ಇಯರ್ಸ್ ಸರ್ವಿಸ್ ಕಂಪ್ಲೀಟ್ ಆಗಿರೋದ್ರಲ್ಲಿ ಜಾಸ್ತಿ 16 ವರ್ಷಗಳನ್ನ ನಾನು ನನ್ನ ತವ್ರ ಮನೆ ಇದು ಅಂತ ನಾನು ಹೇಳ್ಕೊತೀನಿ. ಯಾಕೆಂತಂದರೆ ಇಲ್ಲಿ ಪಾಸ್ಔಟ್ ಆದಂತಹ ಎಲ್ಲ ಮಕ್ಕಳಿಂದ ಆಗಿರ್ಬೋದು, ಊರವ್ರಾಗಿರ್ಬೋದು, ನನ್ನ ಕಲೀಗ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ರು. ಒಂಥರ ಇಲ್ಲಿ ವರ್ಕ್ ಮಾಡೋದಂದರೆ ಖುಷಿ. ಓಕೆ, ಅಂದರೆ ನಿಮಗೆ ಪಾಠ ಮಾಡ್ತಿದ್ದ ನಿಮಗೆಲ್ಲ ಕೆಲವರು ಅಂತಿದ್ರು, ಮಿಸ್ ನೀವು ಅದೇನು ಬೈತೀರಾ ನಮಗೆ ಗೊತ್ತಾಗೋದೇ ಇಲ್ಲ, ಅದನ್ನು ಬೈಯೋದು ಸಾಫ್ಟಾಗಿ ಬೈದ್ಬಿಡ್ತೀರಲ್ಲ ಅಂತ ಹೇಳಿ ಕೆಲವು ಮಕ್ಕಳು ಇನ್ನೂ ನನಗೆ ಕಾಂಟ್ಯಾಕ್ಟಲ್ಲಿ ಇರೋರೆಲ್ಲ ಹೇಳ್ತಿರ್ತಾರೆ. ಬಟ್ ಆದರೂ ಇಷ್ಟೆಲ್ಲ ನೀವು ಎಲ್ಲರೂ ಸೇರಿ, ಅಂದರೆ ಈಗಿನ ಕಾಲದಲ್ಲಿ ಇಂಥ ಬ್ಯುಸಿ ಶೆಡ್ಯೂಲ್ಸಲ್ಲಿ ಎಲ್ಲರೂ ಒಂದ್ಗೂಡಿ ಇದೆಲ್ಲ ಮಾಡೋದು ತುಂಬ ಕಷ್ಟ ಇದೆ. ಬಟ್ ಆದರೂ ನೀವು ಇದನ್ನು ಆರ್ಗನೈಸ್ ಮಾಡಿದ್ದೀರಾ, ತುಂಬ ಖುಷಿಯಾಯಿತು. ಅಂದರೆ ಎಷ್ಟು ಖುಷಿಯಾಯಿತು ಅಂತ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ವರ್ಡ್ಸ್ ಇಲ್ಲ. ಹೋಗಲೇಬೇಕು, ನಮ್ಮ ಮಕ್ಕಳನ್ನ ನೋಡಲೇಬೇಕು, ಅವ್ರು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದರೆ ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಅವತ್ತು ಸರ್ಗೆ ಹೇಳಿದ್ದೆ. ಶೀಲಾ ಮೇಡಮ್ ಮತ್ತು ಜಯರಾಮ್ ಸರ್ ಸಿಕ್ಕಿದ್ರು, ಅವ್ರಿಗೆ ಬಂದೇ ಬರ್ತೀನಿ ಅಂತ ಹೇಳಿದ್ದೆ. ಪ್ರೋಗ್ರಾಮ್ ಅಂತೂ A+++. ಎಷ್ಟು ತುಂಬ ಖುಷಿಯಾಯಿತು. ಎಷ್ಟು ಖುಷಿಯಾಯಿತು ಅಂದರೆ ನಾನು ಇವತ್ತು ಉಪವಾಸ ಇದ್ದೀನಿ, ನನಗೆ ಹೊಟ್ಟೆ ಹಸ್ತಿದೆ, ಏನು ನನಗೆ ಫೀಲೇ ಆಗ್ತಾ ಇಲ್ಲ. ಅಂದರೆ ಆ ಖುಷಿ ನನಗೆ ಅಷ್ಟು ಆಗಿದೆ. ಬಟ್ ನೀವೆಲ್ಲ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡು ಇದೇ ಥರ ಒಟ್ಟಿಗೆ ಇದ್ದೀರಾ ಕಾಂಟ್ಯಾಕ್ಟಲ್ಲಿ. ಹೀಗೆ ಕಾಂಟ್ಯಾಕ್ಟಲ್ಲಿರಿ. ಭಾಗ್ಯ ಮೇಡಮ್ ಹೇಳ್ದಂಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಒಬ್ಬರು ಇನ್ನೊಬ್ಬರೇ ಸಹಾಯ ಪಡ್ಕೊಳ್ಳಿ. ಬಟ್ ಕಾಂಟ್ಯಾಕ್ಟ್ನ ಚೆನ್ನಾಗಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಪ್ರಭು ಸರ್ ಹೇಳಿದ್ರಲ್ಲ, ನಿಂತ ನೀರಾಗಬಾರ್ದು ಅಂತ. ಹೌದು, ಇನ್ನು ನೆಕ್ಸ್ಟ್ ನಾವು ಸಿಕ್ಕಾಗ ಇನ್ನೊಂದು ಸ್ಟೆಪ್ ಮುಂದುವರೆದಿದ್ದೀರಾ ಅಂತ ನಮಗೆ ಗೊತ್ತಾಗಬೇಕು. ನೀವು ಆಲ್ಮೋಸ್ಟ್ ಎಲ್ಲರೂ ಒಂದೊಂದು ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗಿದ್ದೀರಾ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮ್ಲಿ ಎಲ್ಲ ಚೆನ್ನಾಗಿರಲಿ. ನೀವು ಕೂಡ ಖುಷಿಯಿಂದ ಇದ್ದು ನಿಮ್ಮ ಪೇರೆಂಟ್ಸ್ಗೆ ಎಲ್ಲರನ್ನ ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಲೈಫ್ ಲೀಡ್ ಮಾಡಿ. ಒಳ್ಳೇದಾಗಲಿ ಮಕ್ಕಳೇ. ತುಂಬಾ ಖುಷಿ ಆಯಿತು ಮಕ್ಕಳೇ. ಥ್ಯಾಂಕ್ ಯು ಸೋ ಮಚ್. ಏನಂದರೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್. ಯಾಕಂದರೆ ಇಟ್ ವಾಸ್ ಎ ವೆರಿ ಗ್ರ್ಯಾಂಡ್ ಹ್ಯೂಜ್ ಸಕ್ಸಸ್. ನಾವು ಅಂದ್ಕೊಂಡೇ ಇರಲಿಲ್ಲ. ಕ್ಲಾಪ್ ಫಾರ್ ಯು. ಯಾಕಂದರೆ ಇದು 21st ಸೆಂಚುರಿ ಸ್ಕಿಲ್ಸ್ನ ತೋರಿಸುತ್ತೆ. ನಿಮಗೆ ಬೇಕಾಗಿರೋದೇ ಸ್ಕಿಲ್ಸ್. ನಾಟ್ ಓನ್ಲಿ ರೋಟ್ ಮೆಮೊರಿ ಮಾರ್ಕ್ಸ್ ಅದರದ್ದು ಟೈಮ್ ಹೊರಟೋಯ್ತು. ಈಗ ಇರೋದು ಸ್ಕಿಲ್ ಬೇಸ್ಡ್. ನೀವು ಹೆಂಗೆ ಆರ್ಗನೈಸ್ ಮಾಡ್ತೀರಾ, ನೀವು ಹೆಂಗೆ ಬೇರೆ ಬೇರೆ ಕಡೆ ಸೆಗ್ರಿಗೇಟ್ ಆಗಿರೋದನ್ನ ಕಲೆಕ್ಟಿವ್ ಆಗಿ ತೊಗೊಂಬರ್ತೀರಾ, ಇದೆಲ್ಲ ನೋಡಿದ್ರೆ ಯು ಆರ್ ಪರ್ಫೆಕ್ಟ್ ಫಾರ್ ದಿಸ್ ಜನ್ರೇಷನ್. ನನಗೆ ಇದಕ್ಕೂ ತುಂಬ ಖುಷಿ ಆಯಿತು. ನಿಮಗೋಸ್ಕರ ಮೈ ಪ್ಲ್ಯಾನ್ ಫಾರ್ ಯು ಏನಂತ ಅಂದರೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತೀರಾ ಅಂತ. ಇದು ಎಲ್ಲರೂ ಹೇಳಿದ್ರು. ಬಟ್ ಒಂದು ಗ್ರ್ಯಾಟಿಟ್ಯೂಡ್ ಇದೆಯಲ್ಲ ನಿಮ್ಮದು, ಏನಾದರೂ ಇರಲಿ, ಇಂಟೆನ್ಷನ್ ಈಸ್ ವೆರಿ ಗುಡ್. ಏನೇ ಮಾಡಲಿ ಗುಡ್ ಇರಬೇಕು ಇಂಟೆನ್ಷನ್ ಯಾವಾಗಲೂ. ಆಮೇಲೆ ಆ ಗ್ರ್ಯಾಟಿಟ್ಯೂಡ್ ಅದು ಬರಬೇಕು. ಇಲ್ಲಾಂದರೆ ಇವರಿಂದ ನಮಗೇನು, ನಮ್ಮಿಂದ ನಿಮಗೇನು, ನಾವೇನು ನಮ್ಮ ಸ್ಯಾಲ್ರಿ ಕೊಡ್ತೀವ ನಿಮಗೆ, ಏನೂ ಇಲ್ಲ, ಎಂಥದೂ ಇಲ್ಲ. ಬಟ್ ಆದ್ರೂ ನೀವೆಲ್ಲರೂ ಸೇರಿಕೊಂಡು ಇದನ್ನು ಮಾಡಿದ್ರಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ನಿಮ್ಗೆಲ್ರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು. ಆಮೇಲೆ ನೀವು ಇಷ್ಟಕ್ಕೆ ಆಗಬಾರ್ದು, ನಿಮ್ದು ಇನ್ನೂ ಲೈಫ್ ತುಂಬ ಇದೆ.
ಇನ್ನು ಒಳ್ಳೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಇನ್ನು ನೆಕ್ಸ್ಟ್ ನೀವು ಅಪ್ಕಮಿಂಗ್ ಡೇಸಲ್ಲಿ ಯು ಶುಡ್ ಬಿಕಮ್ ಲೈಕ್ ಎ ಸೆಲೆಬ್ರಿಟೀಸ್. ನಾವು ಹೇಳ್ಕೋಬೇಕು ಹಿ ಈಸ್ ಮೈ ಸ್ಟೂಡೆಂಟ್, ಶಿ ಈಸ್ ಮೈ ಸ್ಟೂಡೆಂಟ್ ಅಂತ. ಆ ಲೆವೆಲ್ಗೆ ನಾನು ನಿಮ್ದು ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವಿದ್ಯಾರ್ಥಿಗಳೇ, ತುಂಬಾ ಖುಷಿ ಆಯಿತು. ಯಮುನಾ ನನಗೆ ಫೋನ್ ಮಾಡಿದಾಗ ಬರ್ತಾರೆ ನಮ್ಮ ಬ್ಯಾಚ್ನವರು ನಿಮ್ಗೆ ಕರೆಯೋಕ್ಕೆ ಅಂದರು. ನಾನು ಖಂಡಿತ ಬರೋದೇ ಬೇಡ, ಫೋನಲ್ಲಿ ಹೇಳಿದ್ರಲ್ಲ ಅಷ್ಟೇ ಸಾಕು ಅಂದೆ. ಯಾಕಂದರೆ ನೀವು ಪ್ರೀತಿ ಪಟ್ಟು ಒಂದು ಫೋನ್ ಮಾಡಿ ಹಿಂಗೆ ಆರ್ಗನೈಸ್ ಮಾಡಿದಂತ ತುಂಬ ಖುಷಿ ಆಯಿತು. ಹಾಗೆ ಬಂದೆ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದಾರ. ಒಳ್ಳೇದಾಗಲಿ, ಎಲ್ಲರೂ ಚೆನ್ನಾಗಿರಿ. ಒಂದೇ ಒಂದು ಕಿವಿ ಮಾತು, ನೀವು ಯಾರು ಎಷ್ಟು ವರ್ಕ್ ಮಾಡ್ತಿರೋ ಏನೋ ಸೆಕೆಂಡ್ರಿ, ಅದು ಅವ್ರಿಗೆ ಆದಂಥ ಅರ್ನಿಂಗ್ ಅವ್ರಿಗೆ ಇದ್ದೇ ಇರುತ್ತೆ. ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ನ್ಯೂಸ್ ಪೇಪರ್ ಕೂಡ ಎಲ್ಲ ಏನು ಆನ್ಲೈನ್ ಚಟಕ್ಕೆ ಬದಿ ಆಗ್ತಾ ಇರೋದು. ಆ ಥರ ಯಾರು ಕೂಡ ಶೀಘ್ರವಾಗಿ ಹಣ ಮಾಡ್ತಕ್ಕಂಥ ಯೋಜನೆ ಇದ್ರೆ ದಯವಿಟ್ಟು ಕೈ ಬಿಟ್ಬಿಡಿ. ಅಂತ ದುಶ್ಚಾಟಗಳಿಗೆ ನೀವು ಬಲಿಯಾಗಬೇಡಿ. ಯಾಕಂದ್ರೆ ಈ ಜವಾಬ್ದಾರಿಯ ಮಕ್ಕಳಾಗಿ ಈ ಮಾತು ಹೇಳ್ತಾ ಇದ್ದೀನಿ. 10ನೇ ಕ್ಲಾಸ್ ವಿದ್ಯಾರ್ಥಿಗಳಾಗಿದ್ರೆ ಅದು ಬೇರೆ ರೀತಿ ಅಂತ ಚೆನ್ನಾಗಿ ಓದ್ತೀನಿ. ಈಗ ಜವಾಬ್ದಾರಿ ಇರೋದು, ಹಾಗಾಗಿ ನಿಮ್ಗೆ ಇದನ್ನ ಒಂದು ಹೇಳ್ಬೇಕಾಗುತ್ತೆ ನಾವು. ಮತ್ತೆ ಚೆನ್ನಾಗಿರಿ, ಅಪ್ಪ ಅಮ್ಮಗಳನ್ನ ಚೆನ್ನಾಗಿ ನೋಡ್ಕೇಳಿ. ಹೆಣ್ಮಕ್ಳಿಗೂ ಅಷ್ಟೇ, ಅತ್ತೆ ಮಾವಳನ್ನು ಚೆನ್ನಾಗಿ ನೋಡ್ಕೇಳಿ. ತುಂಬಾ ಖುಷಿ ಆಯ್ತು ಈ ನಮ್ಮನ್ನ ಕರೆದು ಈ ರೀತಿ ನಾವು 10 ವರ್ಷ ಮತ್ತೆ ಪುನಃ ಮನನ ಮಾಡ್ಕೊಳಕ್ಕೆ ನಮಗೂ ಒಂದು ಅವಕಾಶ ಸಿಕ್ತು. ಆಮೇಲೆ ಒಬ್ಬ ಟೀಚರ್ ಹೇಗಿರ್ಬೇಕು ಅನ್ನೋದಕ್ಕೆ ಹೌದು, ಹಿಂಗಿದ್ರೆ ನಮ್ಗೆ ಕರಿತಾ ಇರ್ತಾರಲ್ಲ ಅಂತ ನಮಗೂ ಅನ್ನೋದು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಹಾಗಾಗಿ ಕರೆದಿದ್ದಕ್ಕೆ, ಅವಕಾಶ ಕಲ್ಪಿಸಿದ್ದಕ್ಕೆ ಸರ್ಗೆ, ಜಗನ್ ಸರ್ಗೆ, ಮತ್ತೆಲ್ಲ ಮಕ್ಕಳಿಗೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಅನ್ನ ಸಂತರ್ಪಣೆ ಮಾಡುವ ಮಟ್ಟಕ್ಕೆ ನೀವು ಬೆಳೆದಿದ್ದೀರಲ್ಲ, ದುಡ್ಡಿನೆಲ್ಲ ಹೊಟ್ಟೆಪಾಡಿಗಾಗಿ ಪ್ರತಿಯೊಬ್ಬರು ದುಡಿತಕ್ಕಂಥ ಆ ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ. ಆರ್ಥಿಕವಾಗಿ ಮತ್ತೆ ಮೌಲ್ಯಯುತವಾಗಿ ಅದು ಎಲ್ಲರಿಗೂ ಬರಲ್ಲ. ಹಣ ಇರೋರಿಗೆಲ್ಲರಿಗೂ ಅದನ್ನು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇರಲ್ಲ. ಆ ಸಂಸ್ಕಾರ ಇದೆಯಲ್ಲ, ನಿಮ್ಮ ತಂದೆ ತಾಯಿಯಿಂದ ಬಂದಿರ್ತಕ್ಕಂಥ ಸಂಸ್ಕಾರ, ಶಾಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಸಂಸ್ಕಾರ, ಇದನ್ನು ನೋಡಿದ್ಮೇಲೆ ಆ ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು ಇದೆಯಲ್ಲ, ಆ ನಿಜಕ್ಕೂ ಅತ್ಯುನ್ನತವಾದಂಥ ಮೌಲ್ಯ. ಉಪಕಾರ ಸ್ಮರಣೆ, ಕೃತಜ್ಞತೆ ಇರ್ತಕ್ಕಂಥದ್ದು. ಆ ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ ಅಂತಂದರೆ ನಮ್ಮ ಜನ್ಮ ಸಾರ್ಥಕ. ನಮ್ಮಲ್ಲಿ ಎಲ್ಲರೂ ನಿಮಗೆ ಮಾರ್ಗದರ್ಶನ ಹೇಳಿದ್ದಾರೆ. ನಾನು 2 ಅಂಶಗಳನ್ನು ಹೇಳ್ತೇನೆ. ನಾವು ಹೇಳೋರೇ ತಾನೆ. ಒಂದು, ಈಗ ಯಾವ ಸ್ತರದಲ್ಲಿದ್ದೀರಿ ಆ ಸ್ತರವನ್ನು ನೆನಪಲ್ಲಿ ಇಟ್ಕೊಳ್ತಾ ಅದರಿಂದ ಮೇಲಕ್ಕೆ ಹೋಗೋ ದಿಕ್ಕಿನಲ್ಲಿ ಯೋಚನೆ. ಅಕಸ್ಮಾತ್ ನಾನು ಅದೇ ಸ್ತರದಲ್ಲಿ ಇರ್ತೀನಿ ಅಂತಂದರೆ ಅದರಲ್ಲಿ ಹೊಸತನವನ್ನು ಹುಡುಕೋ ಪ್ರಯತ್ನವನ್ನು ಮಾಡಿ. ಹೊಸತನ ಹುಡುಕ್ಬೇಕಾದ್ರೆ ಎಲ್ಲ ಮಾಡ್ದಂಗೆ ಮಾಡ್ತಕ್ಕಂಥದ್ದು ಆಗಬಾರ್ದು. ಏನೋ ಹೊಸತನ ಇರಬೇಕು. ಬರೀ ಅಕ್ಕಿ ಹಾಕಿ ಅನ್ನ ಮಾಡಿದ್ರೆ ಅದೇನು ಆಗಿಲ್ಲ. ಅದಕ್ಕೆ ಇನ್ನೇನೋ ಮಾಡಿ ದೋಸೆ ಮಾಡೋದು, ಮಸಾಲೆ ದೋಸೆ ಮಾಡೋದು ಮಾಡ್ತಾರಲ್ಲ, ಬಾತು ಹಾಗೆ ಹೀಗೆ ಅಂತ. ಆ ಥರ ಹೊಸತನವನ್ನು ನೀವು ಅದರಲ್ಲಿ ಸಮಯಕ್ಕೆ ಆದ್ಯತೆಯನ್ನು ಕೊಡಿ. ಸಮಯ ಪಾಲನೆ, ಸಮಯದ ಹೊಂದಾಣಿಕೆ, ಏನಾದ್ರು ಹೆಚ್ಚು ಕಡಿಮೆ ಆದರೆ ಸಮಯದ ಹೊಂದಾಣಿಕೆ, ಇದ್ರ ಬಗ್ಗೆ ಗಮನ ಇರಲಿ. ಸಮಯ ಒಂದು ಕ್ಷಣನೂ ವೇಸ್ಟ್ ಆಗಬಾರ್ದು. ಏನಾದರೂ ಆಕ್ಟಿವ್ ಆಗಿರ್ಬೇಕು. ಆ ದಿಕ್ಕಿನಲ್ಲಿ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಿ. ಮತ್ತು ಈಗೇನು ಸಂಘಟನೆ ಆಗಿದ್ದೀರಿ ನೀವು, ಇದನ್ನು ಹೀಗೇ ಉಳಿಸ್ಕೊಂಡು ಬೆಳೆಸ್ಕೊಂಡಿರಿ. ಒಬ್ಬರ ಕಷ್ಟಕ್ಕೊಬ್ಬರ ನೆರವಾಗಿ, ಒಬ್ಬರ ಸಂತೋಷವನ್ನು ಹಂಚಿಕೊಳ್ಳಿ. ಈ ಶಕ್ತಿ ಇದೆಯಲ್ಲ, 54 ಜನರ ಶಕ್ತಿ ಏನನ್ನು ಬೇಕಾದರೂ ಸಾಧಿಸೋಕ್ಕೆ ಸಾಧ್ಯತೆ ಇದೆ. ಆ ಶಕ್ತಿ ನಿಮ್ಮಲ್ಲಿದೆ, ಅದನ್ನು ಮಾಡಿ ತೋರಿಸಿದ್ರಿ, ಅದನ್ನು ಬೆಳೆಸ್ಕೊಂಡು. ಯಾಕೆಂದ್ರೆ ಅವತ್ತು ಏನು ನಿಮ್ಮಲ್ಲಿ ಆ ಸೌಮ್ಯತೆ, ಒಂದು ಬಾಂಧವ್ಯ ಏನಿತ್ತು ಇವತ್ತು ಕಂಡಿದ್ದೀನಿ. ಅನೇಕ ನೆನ್ನೆ ನಮ್ಮ ಸ್ನೇಹಿತರು ಅದು ಹುಡುಕಬೇಕು. ಮೊನ್ನೆ ಪೇಪರ್ ನೋಡಿದೆ, ಪ್ರಪಂಚ 100% ಅಂತ ಸ್ನೇಹಿತರೇ ಇಲ್ಲ ಅಂತ. ಇತ್ತೀಚೆಗೆ ಬಾಂಧವ್ಯ ಕಡಿಮೆ ಆಗ್ತಾ ಇದೆ, ಸ್ನೇಹತ್ವ ಕಡಿಮೆ ಆಗ್ತಾ ಇದೆ, ತಂದೆ ತಾಯಿಗಳಷ್ಟು ಸ್ನೇಹತ್ವ ಕಡಿಮೆ ಆಗ್ತಾ ಇದೆ. ಯಾಕೆ? ಹಿಂಗೆ ಒಗ್ಗೂಡದೆ ಇದ್ದಾಗ, ಒಬ್ಬರ ಮೇಲೆ ಒಬ್ಬರು ಪ್ರೀತಿ ವಿಶ್ವಾಸ ಇದ್ದಾಗ, ನಾನೇ ಮೇಲು, ಅಣವೆ ಮೇಲು, ನಾನು ಬಿಟ್ಟೇನಿಲ್ಲ, ಇದು ಜಗತ್ತಲ್ಲ, ಇದು ಜೀವನವೂ ಅಲ್ಲ ಇದು. ಅದರಿಂದ ನಾವೆಲ್ಲ ಕೂಡಿ ಬಾಳಿದ ಸ್ವರ್ಗ ಮುಖಾಂತರ ಈಗೆಲ್ಲ ಕೈಗೊಳಿಸೋದು ಇದೊಂದು ಕಾರ್ಯಕ್ರಮ ನಿರೀಕ್ಷೆನೇ ಇಲ್ಲ.
ಮೈಂಡ್ ಬಂದು ಕೇಳಿದಾಗ ಹೆಂಗಾದ್ರು ಏನೋ ಯೋಚನೆ ಮಾಡಿ ನಾನು ಕೇಳಿದೆ ಬಿಡಿತನ ಮಾಡ್ತೀವಿ ಸರ್ ಎಲ್ಲ ಇದಾರೆ ಎಲ್ಲ ಬರ್ತಾರಪ್ಪ ಎಲ್ಲ ಸರ್ 2-3 ಜನ ಮಕ್ಕಳು ಎಲ್ಲ ಬರ್ತಾರೆ ಆಯ್ತು ಮಾಡ್ಬೇಕು ನಮ್ಮ ಹತ್ರ ಕೇಳ್ತಾ ಇದ್ದೆ ಬಂದು ಫೋನ್ ಮಾಡ್ತಾ ಇದ್ದೆ ಮೈಂದ್ರು ಹೇಗೆ ಏನೋ ಇಲ್ಲ ಆಗ್ತಾ ಇದ್ರು ಸರ್ ಎಲ್ಲ ಆಗ್ತಾ ಇದ್ರು ಸರ್ ಸರಿ ನಮ್ಮಿದ್ ಏನಾರ ಇಲ್ಲ ಸರ್ ಏನಿಲ್ಲ ಸರ್ ನಿಮ್ಗೆ ಏನ್ ಬೇಕು ಹೇಳಿ ಸರ್ ಸರ್ ಏನು ಹಂಚ್ಕೊಂಬಿಡಿ ಸರ್ ಏನ್ ಬೇಕು ಹೇಳಿ ಎಷ್ಟು ಆ ಸೌಮ್ಯತೆ ಆ ಪ್ರೀತಿ ವಿಶ್ವಾಸ ಮತ್ತು ಆ ಭಯ ಜೊತೆಗೆ ನಮ್ಮ ಗುರು ಜೊತೆ ಮಾತಾಡ್ತಿರೋ ಅವತ್ತಿನ ಸ್ಟೂಡೆಂಟ್ಸ್ ಅಂದ್ರೆ ಮಾತಾಡ್ತಿದ್ದ ಅದನ್ನ ಎಲ್ಲರೂ ಕಂಡೆ ನಿಜವಾಗ್ಲೂ ನಾನು ಹೇಳಿದ್ನಲ್ಲ ಅವತ್ತೇನು ತರಗತಿ ಕಂಡರೋ ಇವತ್ತು ಅದ್ರ ಸಾಕ್ತಾ ಇದ್ವಿ ಅದಕ್ಕೆ ನಂಗೆ ಗೊತ್ತ ಇನ್ನು ಆಯುಷು ನಾನು ಜಾಸ್ತಿ ಆಗಿದೆ ನಿಜವಾಗ್ಲೂ ಈ ಮಟ್ಟದಲ್ಲಿ ಹಿಂಗೆ ಚೇಂಜ್ ಆಗ್ತದೆ ಚೇಂಜ್ ಮಾಡ್ತಂದ್ರೆ ಈ ಮಟ್ಟದಲ್ಲಿ ಊಟದ ವ್ಯವಸ್ಥೆ ನನ್ನ ನಿರೀಕ್ಷೆ ಮೀರಿ ಸುಧಾರಣೆ ಮಾಡಬೇಕು ಪ್ರೀತಿ